ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನವಿಷ್ಣ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಏನಪ್ಪ ವಿಶೇಷ ಅಂತ ಅಂದರೆ, ನಮ್ಮ ಕೈ ತೋಟದಲ್ಲಿ ನಾವು ತರಕಾರಿ ಗಿಡಗಳನ್ನು ಬೆಳೆಸಲು ಬೀಜ ಬಿತ್ತನೆ ಮಾಡ್ತಾ ಇದ್ದೇವೆ. ಅದನ್ನು ನಿಮಗೆ ನಾವು ಯಾವ ರೀತಿಯಾಗಿ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಹಾಗೆ ಮೊದಲಿಗೆ ಮಣ್ಣನ್ನೆಲ್ಲ ಸಡಿಲ ಮಾಡಿ ಬೆಡ್ ರೆಡಿ ಮಾಡ್ಕೊಂಡ್ವಿ. ಸೊ ಬೆಡ್ ರೆಡಿ ಮಾಡ್ಕೊಂಡು ಆದಮೇಲೆ ಹಾಗೆ ಅದರಲ್ಲಿರುವಂಥ ದೊಡ್ಡ ದೊಡ್ಡ ಕಲ್ಲು ಮತ್ತು ಕಸ ಕಡ್ಡಿಗಳನ್ನೆಲ್ಲ ಹಾರಿಸಿ ಅದನ್ನ ಕ್ಲೀನ್ ಇರೋದೆಲ್ಲ ತೆಗಿ. ನನಗೂ ಕೂಡ ಇದು ಹೊಸ ಅನುಭವ. ಹಾಗಾಗಿ ನನಗೇನು ಕೃಷಿ ಬಗ್ಗೆ ಅಷ್ಟೊಂದೆಲ್ಲ ಗೊತ್ತೇ ಇಲ್ಲ. ನನಗೆ ಝೀರೋ ನಾಲೆಡ್ಜ್ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ಹತ್ರ ನಾನು ಹೇಳಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನನ್ನ ಕೈಲಾದಷ್ಟು ಮಾಡಿದ್ದೀನಿ. ಬೆಡ್ನ ರೆಡಿ ಮಾಡಿಕೊಂಡು ಅದರಲ್ಲಿರೋ ಕಸ ಕಡ್ಡಿನೆಲ್ಲ ತೆಗೆದು ಹಾಕಿದ್ಮೇಲೆ ಮುಂದೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಆಮೇಲೆ ನಮ್ಮ ಹಸ್ಬೆಂಡ್ ನಾನೇ ಮಾಡ್ತೀನಿ ಬಾ ಅಂತ ಹೇಳಿ ಆಮೇಲೆ ಒಂದು ಕಡ್ಡಿ ತೊಗೊಂಡು ಅದರಲ್ಲಿ ಭಾಗ ಮಾಡ್ಕೊತಾ ಸುಮಾರು ವೆರೈಟಿ ತರಕಾರಿ ಬೀಜಗಳಿತ್ತು ಮತ್ತು ಸೊಪ್ಪಿತ್ತಲ್ಲ, ಹಾಗಾಗಿ ಇನ್ನೊಂದು ತಗೋ ಯಜಮಾನ ಸೊಪ್ಪು ಪಾಲಕ್. ಯಾಕೆಂದರೆ ಎಲ್ಲ ತರಕಾರಿನೂ ಸೇಮ್ ಹಾಕಬಾರ್ದಲ್ಲ, ಪಕ್ಕ ಪಕ್ಕ. ಅಲ್ಲೇ ಇಡು. ಇವು ಹಂಗೆ ನೆಟ್ಟರು ಆಗಿರೋದು. ಏಕೆ ಎಲ್ಲಿ ಹೆಂಗಿದೆ ಬೀನ್ಸ್ ನೋಡೋಣ, ತೋರ್ಸು ಕೈಯಲ್ಲಿ. ಕೈಯಲ್ಲಿ ತೋರಿಸು. ಕಾಳೇನಾ? ಬೀನ್ಸ್ ಗೊತ್ತಿಲ್ಲ ನಿಮಗೆ? ಗೊತ್ತಿದೆ, ಬಟ್ ಕಾಳು ಯಾವ ಥರ ಬ್ಲೂ ಕಲರ್ ಇದಲ್ಲ, ಅದಕ್ಕೆ. ಅಲ್ಲ, ಅಲ್ಲಲ್ಲಿ ಒಂದೊಂದು ಇದು ಏನು ಹೇಳೋದನ್ನೇನು ಹೇಳ್ತಾರೆ, ಒಂದೊಂದು ಮನೆ ಥರ ಮಾಡ್ಕೊಂಡಿದ್ರಲ್ಲ. ನೆಕ್ಸ್ಟ್ ಏನು ಕೊಡಲಿ? ಹಾಂ, ಸೌತೆಕಾಯಿ ಕೊಡಲಾ? ಅಷ್ಟೇ ಕಳ್ಸಕ್ಕ ಬೀನ್ಸು? ಅವು 20 ರೂಪಾಯಿಗೆ ಅಷ್ಟೇ ಬಂದಿದ್ದು. ನೋಡೋಣ. ಸೋರೆಕಾಯಿ ಆ ಥರ ಎಲ್ಲ ತರಬೇಕಿತ್ತು. ಎಲ್ಲ ಅದೇನು ಕಾಳು ಬೀಜ? ಸೌತೆಕಾಯಿ ಬೀಜ ನೋಡಿಲ್ಲ ನೀನು? ಅಷ್ಟೇನಾ? ಹಾಂ ಹಾಂ ಹಾಂ. ಡ್ರೈಯಲ್ಲಿ ಯಾವತ್ತೂ ನಾನು ನೋಡಿಲ್ಲ, ಹಸಿದೇ ನೋಡಿರೋದಲ್ಲ. ಎಲ್ಲ ಒಂದೇ ಅದೇ. ಮತ್ತು ಅವರು ಅಂದ್ರೆ ಸೌತೆಕಾಯಿ ಒಣಗಿಸ್ಬಿಟ್ಟು ಮಾಡ್ಬೋದಿತ್ತು. ಹಾಂ, ಅದು ಸರಿಯಾಗಿ ಮಣ್ಣು ಹಾಕಿಲ್ಲ ಅದಕ್ಕೆ. ಅದನ್ನು ಹಾಕ್ಬೇಕು. ನೀನು ಇಷ್ಟು ಮಣ್ಣಿಗೆ ಆಗಲ್ಲ ಅದು. ಹೌದಾ? ಮೇಲೆ ಹಾಕ್ಬೇಕಾ? ಎಷ್ಟೇನು ಕೊಡಲಿ? ಬದನೆಕಾಯಿ, ಬೆಂಡೆಕಾಯಿ, ಇದೊಂದೇ ಬ್ರ್ಯಾಂಡ ಇದ್ದಿದ್ದು? ಮತ್ತು ಅದಕ್ಕೆ ಕಲರಾಗಿ ಕೊಟ್ಟಿದ್ರಲ್ಲ, ಬೆಂಡೆಕಾಯಿ ವೈಟ್ ತಾನೇ ಬರುತ್ತೆ. ಅವರು ಬೀಜ ರೆಡಿ ಮಾಡ್ತಾರೆ. ಓ, ಅದಕ್ಕೆ ಔಷಧಿ ಎಲ್ಲ ಹಾಕಿ ಇದು ಮಾಡಿರ್ತಾರಾ? ಬಂದೇ ಬರುತ್ತೆ ಹಾಕಿದ್ರೆ. ಹಾಂ 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 ಹಾಂ. ಅಂದರೆ ಇಳುವರಿ ಚೆನ್ನಾಗಿ ಬರುತ್ತಂತ. ಇಷ್ಟೇ ಗಿಡ ಕರೆಕ್ಟಾಗಿ ನೆಟ್ಕೊಂಡ್ರೆ ಸಾಕಾ? ಇಡೀ ಇದಕ್ಕೆ ಜಮೀನಿಗೆಲ್ಲ ಆಗುತ್ತೇನೋ ಈ ಗಿಡ ಅಲ್ಲ? ಆಗಲ್ಲ? ಹಾಂ ಹಾಂ. ಇಲ್ಲಿಗಾಗುತ್ತೆ. ಅದೇ ಇಲ್ಲಿಗೆ ಹೇಳ್ತಾರದು. ಅವು ಬದನೆಕಾಯಿ ಜಾಸ್ತಿ ಐತಲ್ಲ. ಹಾಂ, ಸೇಲ್ ಮಾಡ್ಬೋದು ಇಲ್ಲೇ ಅಲ್ವಾ? ಅಷ್ಟೇ ಮಣ್ಣು ಹಾಕ್ಬೇಕು. ಮತ್ತೆ ಹಾಕ್ತೀನಿ ನಾನು. ಇಟ್ಕೊ. ಏನು ಕೊಡಲಿ? ಏನೇ ಕೇಳಿ.
ತಗೊಳ್ಳಿ ಸರ್. ಏನಿದೆ? ಬದನೆಕಾಯಿ. ಬದನೆಕಾಯಿ ಬಿಟ್ಟರೆ ಇನ್ನೇನೈತೆ? ಕೊತ್ತಂಬರಿ. ನೆಕ್ಸ್ಟ್ ಬೆಂಡೆಕಾಯಿ ಹಾಕಿದ್ವಲ್ಲ, ಕೊತ್ತಂಬರಿ ಸೊಪ್ಪುಗಳೇ. ಕೊತ್ತಂಬರಿ ಸೊಪ್ಪು, ಅರವೆ ಸೊಪ್ಪು ಆಯ್ತಾ? ಹಾಂ, ಅದೇನದು ಬ್ಲೂ ಕಲರ್, ಅದೂ ಅದೇ ಥರ ಮಾಡಿದಾರಲ್ಲ. ಸಾಕು, ಅಷ್ಟೊಂದು ಜಾಸ್ತಿ ಆಗಿಲ್ಲ. ಅಲ್ಲ, ಅಷ್ಟೊಂದು ಹಾಕಿದ್ರೆ ಹಾಂ, ಹೌದಾ? ಅಲ್ಲ, ವೇಸ್ಟ್ ಆಗಿಬಿಡುತ್ತಲ್ಲ ಗಿಡ ಅಂತ. ವೇಸ್ಟ್ ಆಗೋದಲ್ಲ, ಇವು ನೆಡ್ಬೇಕು ನೀನು. ನೆಡ್ಬೇಕು ಗೊತ್ತು. ಇನ್ನೂ ಸ್ವಲ್ಪ ದೂರ ಹಾಕಿದ್ರೆ. ಇನ್ನೂ ಐತೆ, ಕೊಡು. ಏನು ಕೊಡು? ಏನು ಕೊಡಲಿ? ಆ ಕಡೆ ಹ್ಞೂ, ಕೊಡು. ಇನ್ನೊಂದು ಯಾವುದೋ ಐತಲ್ಲ. ನೆಕ್ಸ್ಟು ಸೊಪ್ಪೇ ಇರೋದು. ಅರವೆ ಸೊಪ್ಪು, ಮೆಂತ್ಯ ಸೊಪ್ಪು. ಮೆಂತ್ಯ ಕೊಡಲಾ? ಮೆಂತ್ಯ ಹ್ಞೂ, ನಾನೇನು ಮೆಂತ್ಯದು ಬೀಜ ಇತ್ತಲ್ಲ ನಮ್ಮ ಹತ್ರನೇ. ಇರ್ಲಿ, ತಂದ ಮೇಲೆ ಏನು ಮಾಡೋಕ್ಕಾಗಲ್ಲಲ್ವಾ. ಮೆಂತ್ಯ ಕೊಡಲಾ? ಆ ಕಡೆ ಬರಲಾ? ಕವರ್ ಹಾಸ್ಕೊಟ್ಟು ಎಂತ ಕವರ್ನ? ಹಾಂ, ಇಲ್ಲಿ ಜಮೀನೊಳಗಡೆ ಬಿಡಬೇಡ. ಎಲ್ಲ ಕವರು ಆರಿಸ್ಬಿಡ್ಲಾ? ಹಾಂ, ಸಾಕು, ವೇಸ್ಟ್ ಏನು ಬೇಡ. ಅದು ಸೊಪ್ಪು ಜಾಸ್ತಿ ಬೇಕಲ್ಲ ನಮಗೆ, ಫುಲ್ ಹಾಕ್ಬೇಕನ್ಸುತ್ತೆ. ಹಾಂ, ಅಲ್ಲ, ಇದು ಮನೆಯಲ್ಲೇ ಇತ್ತಲ್ಲ, ಅದೇ ಹಾಕ್ಬೋದಿತ್ತಲ್ಲ. ಹಾಂ, ಅವು ಬರಲ್ಲ ಒಂದೊಂದು. ಹೌದಾ? ಹಾಂ ಹಾಂ ಹಾಂ, ಇವನ್ನೇ ಕಂಪಲ್ಸರಿ ಬರುತ್ತೆ ಅಂತ. ಓ, ಅಲ್ಲಿಗೆಲ್ಲ ತರಕಾರಿ ಅಂತನಾ ಲೈನು? ಕೊತ್ತಂಬರಿ ಇದೆ. ಕೊತ್ತಂಬರಿ ಬೀಜ ಗಿಡ ಹಾಕಂಗಿಲ್ಲ, ಇಲ್ಲೇ ಯೂಸ್ ಮಾಡೋದು ನೀವು. ನಾನು ಆ್ಯಕ್ಚುಲಿ ಮಾರೋಣ, ಕಮರ್ಷಿಯಲ್ ಪರ್ಪಸ್. ಏಕೆ ಮಾರಬೇಕು ಯಜಮಾನ? ಅದು ಒಂದು ಚೂರು ಮಾಡೋದ್ರಲ್ಲೇ ಗೊತ್ತಾಗುತ್ತಾನೆ. ಸಾಕು ಬಿಡು. ಯಾಕೆ ಅಷ್ಟೊಂದು ಕೊತ್ತಂಬರಿ? ಅರ್ಧ ಆಗಲಿ. ಸೊಪ್ಪು, ಅರವೆ ಸೊಪ್ಪು ಇತ್ತಲ್ಲ, ಅರವೆ ಸೊಪ್ಪು. ಹಾಂ, ವಾವ್, ಅದು ಕೊಡು. ಇನ್ನೊಂದು ಫುಲ್ ಹಾಕ್ಬಿಟ್ಟ? ಬೇಡ, ಕೊತ್ತಂಬರಿ ಇದು ಕೊಡು. ಅರವೆ ಸೊಪ್ಪ ಏನು ಮಗಳ ಬಾ, ಇದು ಕಟ್ ಮಾಡ್ತೀನಿ. ಪಾಲಕ್ ಇದೆ. ಅರವೆ ಸೊಪ್ಪು. ಅರ್ವೆ ಸೊಪ್ಪು ಇದೆ. ಹಾಂ, ನಾ ಪಾಲಕ್ ಕೊಟ್ಟಿಲ್ವಾ? ಏನು ಮಾಡ್ತೆ? ಪಾಲಕ್ ಹಾಕು ಅಷ್ಟು. ನೋಡಿ ಮುಗಿಸ್ತಿದ್ದೆ ನಾನು. ಅರ್ವೆ ಸೊಪ್ಪಿಗೆ ಇನ್ನೊಂದು ಕಡೆ ಮಾಡೋಣ. ಚಿಕ್ಕದು ಮಾಡ್ತೀನಿ, ಅದು ಫುಲ್ಲು. ಹಾಂ, ಅಲ್ಲೇ ಪಕ್ಕಕ್ಕೆ ಮಾಡಿಬಿಡು. ಬೇಡ, ಇದು ಹಾಕ್ತಾವಲ್ಲ. ಏನದು? ಅದು ಫಸ್ಟ್ ಪಾಲಕ್ ಹಾಕ್ತೀವಿ. ಇಲ್ಲಪ್ಪ, ಫಸ್ಟ್ ಏನೋ ಕೊಟ್ಟನಲ್ಲ, ಫಸ್ಟ್ ಏನೋ ಕೊಟ್ಟೆ ನಾನು. ಒಟ್ಟಿಗೆ ಹಾಕಿದ್ದೀನಿ ಅದು ಕಾಳು. ಹೌದಾ? ಪಕ್ಕ ಗೊತ್ತಾ? ಯಾವುದಕ್ಕೊಂಚೂರು ಹಾಕಿರು. ಜಮೀನಲ್ಲೂ ಹಿಂಗೆ ಸೇಮ್ ಚೆಲ್ಲದ? ಹಾಂ, ಸಾಕು, ಸ್ವಲ್ಪ ಹಾಕೊಂಡ್ರೆ ಎಷ್ಟೊಂದು ಬರುತ್ತಂತೆ. ನಾನೇ ಬೀಜ ಬಿತ್ತನೆ ಮಾಡಿ ಎಲ್ಲ ರೆಡಿ ಮಾಡಬೇಕು ಅಂದ್ಕೊಂಡೆ. ಸ್ವಲ್ಪ ಅದೆಲ್ಲ ನನಗೆ ಗೊತ್ತಿರಲಿಲ್ಲ ಯಾವ ರೀತಿ ಬೀಜ ಬಿತ್ತನೆ ಮಾಡೋದು ಅಂತ. ಹಾಗಾಗಿ ಒಂದ್ಸರಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಅಂಥೇಳಿ ನಮ್ಮ ಹಸ್ಬೆಂಡ್ ನಾನೇ ಮಾಡ್ತೀನಿ ಅಂತಂದಿಲ್ಲ. ಸರಿ ಬಿಡು ಮಾಡಿಕೊಂಡ್ರೆ ಆಮೇಲೆ ನಾನು ಮಾಡೋಣ ಅಂತೇಳಿ ಬೀಜ ಎಲ್ಲ ಹಾಕಿದ್ಮೇಲೆ ತೆಳ್ಳಗೆ
ಆ ಬೀಜದ ಮೇಲೆ ಮಣ್ಣು ಹಾಕಿದ್ವಿ. ಎಲ್ಲ ಸುತ್ತ 4 ಕಡೆ ಮಣ್ಣು ಹಾಕಿ ನೀಟಾಗಿ ನಮ್ಮ ಹಸ್ಬೆಂಡ್ ರೆಡಿ ಮಾಡಿದ್ರು. ನಾನು ಯಾಕೆ ಹೇಳ್ದೆ ಅಂದರೆ ಆಮೇಲೆ ಬೇರೆ ಥರ ಮಾಡ್ಬೋದು ಅಂತನಾ. ಏ ಮಗಳ ತುಳಿಬಾರ್ದು, ತುಳಿಬಾರ್ದು, ಮನೆಯಲ್ಲೆಲ್ಲ ಹೋಗ್ಬಾರ್ದು. ಅಲ್ಲೆಲ್ಲ ಗಿಡ ಹಾಕಿದ್ವಲ್ಲ ಮಗಳೇ, ತುಳಿಬಾರ್ದು ಹಂಗೆಲ್ಲ. ಎಲ್ಲ ಹಾಕಿದ್ದೀವಿ ಮಗಳೇ. ಮಣ್ಣೆಲ್ಲ ಹಾಕಿದ್ದಾಯಿತು. ಅದಾದಮೇಲೆ ಈ ಕೋಳಿಗಳು ಕಾಟ ಅಲ್ಲ, ಸೊ ಕೋಳಿ ಬಂದು ಆ ಬೀಜನೆಲ್ಲ ತಿಂದ್ಬಿಡುತ್ತೆ ಅಂತ ಅದ್ರ ಮೇಲೆ ಸೊಳ್ಳೆ ಪರ್ದೆ ಇರ್ತಲ್ಲ, ಆ ನೆಟ್ಟನ್ನ ಹಾಕಿ ಅದ್ರ ಸುತ್ತ ತೆಂಗಿನ ಗರಿ ಮುಚ್ಚಿದ್ವಿ. ಮುಚ್ಚಿ ನೀರು ಹಾಕಿ ಸ್ವಲ್ಪ ಹಾಗೆ ಮಳೆ ಕೂಡ ಜಿನುಗ್ತಾ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಒಂದು ಅರ್ಧ ಬಕೆಟಷ್ಟು ನೀರನ್ನ ಹಾಕಿ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಮುಂದಿನ ವಿಡಿಯೋದಲ್ಲಿ ಮೊಳಕೆ ಬಂದ ನಂತರ ಅದ್ರ ಬೆಳವಣಿಗೆಯನ್ನು ತೋರಿಸ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಬೀಜ ಬಿತ್ತನೆಯಲ್ಲಿ ಯಾವೆಲ್ಲ ಎಚ್ಚರಿಕೆ ಕ್ರಮಗಳನ್ನು ನಾವು ಅನುಸರಿಸಿದ್ರೆ ಉತ್ತಮ ಫಸಲನ್ನ ಪಡಿಬೋದು ಅನ್ನೋದನ್ನ ಕಮೆಂಟ್ ಮೂಲಕ ಪ್ಲೀಸ್ ದಯವಿಟ್ಟು ನನಗೆ ತಿಳಿಸಿ. ಏನಾದರೂ ತಪ್ಪಿದ್ದಲ್ಲಿ ಅದನ್ನು ನಾನು ಸರಿ ಮಾಡ್ಕೊತೇನೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.